ಯಾರಿಗೆ ಸ್ವಂತ ನೀ ಮಳೆಯ ಹನಿಯೇ? ಭೂಮಿಗೋ ಬಾನಿಗೋ ನಾನು ತಿಳಿಯೆ. ತನ್ನ ಪಾಡಿಗೆ ತಾನು ಇತ್ತು ದೂರದಿ ಬಾನು. ನೀನು ಆವಿಯ ನೀರಿ ಬಳಿಗೆ ಬಂದೆ. 100 ಮೋಡಗಳಾಗಿ ಎಲ್ಲಿ ನೋಡಿದರಲ್ಲಿ ಬಾನಿನ ಹೃದಯದ ತುಂಬ ನೀನೇ ಕಂಡೆ. ಇಷ್ಟು ಸನಿಹಕ್ಕೆ ಬಂದು ಇಷ್ಟವಾಗಿ ಹವೇಳೆ, ಹೇಳ ಕೇಳದೆ ನಡೆದೆ ಭುವಿಯ ಕಡೆಗೆ. ಅಲ್ಲೂ ನಿಲ್ಲದೆ ಎಲ್ಲೋ ಯಾವ ಕಡಲನೋ ಹುಡುಕಿ ಮತ್ತೆ ಹರಿಯುತ್ತಾ ದೂರ ದೂರ ನಡೆದೆ. ಸಮಯ ದಾಟದಿ ಬರಿಯ ಸ್ವಪ್ನವಾದೆ. ಏನೋ ಪ್ರವೀಣ, ಎಲ್ಲೋ ವೆಂಕಟೇಶಣ್ಣ? ಅವ್ರಿಗೇನು ಹೇಳಿ ಅಣ್ಣ, ಪ್ಯಾರಗಾನ್ ಚಪ್ಲಿಗೆ MRF ಚಕ್ರ ಜೋಡಿಸ್ಕೊಂಡವ್ರಂಗೆ ಊರಿಡೀ ಸುತ್ತಿರ್ತಾರೆ. ಇಲ್ಲೇ ಎಲ್ಲೋ ಹೋಗಿದ್ದಾರೆ, ಇನ್ನೇನು ತಲೆ ಮೇಲೆ ಟೇಬಲ್ ಕೊಚ್ಕೊಂಡು ಬರ್ತಾರೆ. ನೀವು ಟೀ ತಗೊಳ್ಳಿ. ಲೋ, ವ್ಯಾಪಾರ ಹೆಂಗೆ ನಡೀತಾ ಇದೆಯೋ? ಎಂತ ಹೇಳುದು ಹೇಳಿ, ನಮ್ಮ ಜನ ಈ ಮಳೆ ಗಾಳಿಗೆ ಹೆದರಿ ಹೊರಗೆ ಬರ್ತಿಲ್ಲ. ನಾವು ಕಾಯಿಸಿದ ಟೀನ ಶುಗರ್ಲೆಸ್ ಮಾಡ್ಕೊಂಡು ನಾವೇ ಕುಡಿಬೇಕಾಗಿದೆ. ಹಿಂಗೆ ಬಿಸ್ನೆಸ್ ಕಮ್ಮಿಯಾಗಿ ನಮ್ಮ ವೆಂಕಟೇಶನನ್ನ BP ಜಾಸ್ತಿಯಾಗಿ ಯಾಕೆ ಕೇಳ್ತೀರಾ ಆ ಕತೆನ? ಆದರೆ ನಿಮ್ಮ ಕತೆ ಹಾಗಲ್ಲ ಬಿಡಿ. ಮಳೆ ಬಂದರು ಹೊಳೆ ಬಂದರು ನಿಮ್ಮ ಟ್ರಾವೆಲ್ಸ್ ಗಾಡಿಗಳು ಮಾತ್ರ ಓಡಿಸೋದು ನಿಲ್ಸಲ್ಲ. ನಿಂತರು ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಜನನೂ ಅಲ್ಲ ಬಿಡಿ. ಏಯ್, ಟೆನ್ಷನ್ ಮಾಡ್ಕೊಂಡ್ರೆ ಬಿಸ್ನೆಸ್ ಬರುತ್ತೇನೋ? BP ಬರುತ್ತಷ್ಟೇ. ಅಣ್ಣ, ವೆಂಕಟೇಶಣ್ಣ ಬಂದರು. ಏ ಆಕಾಶ್, ನೀ ಇಲ್ಲಿದ್ಯಾ ಮಾರ? ಒಳ್ಳೇದಾಯ್ತು. ಬಾ 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 ಬಾ, ಕೂತ್ ಕೂತ್. ಆಸ್ಪತ್ರೆ ಹೋಗೋರಿಗೆ ದಾರಿಯಲ್ಲಿ ಆಂಬ್ಲೆನ್ಸ್ ಸಿಕ್ಕಿದ್ಯಾ? ಯಾಕೆ ವೆಂಕಣ್ಣ, ಇವತ್ತು ಯಾಕೋ ಬ್ರೆಡ್ಡಿಗೆ ಬೆಣ್ಣೆ ಬಾರಿ ಜೋರಾಗಿ ಹಚ್ತಾ ಇದ್ದೀರಾ? ಏನ್ ಸಮಾಚಾರ? ಎಂತೆಲ್ಲ ಮಾರೆ, ಒಂದು ಉಪಕಾರ ಆಗ್ಬೇಕು ನಂಗೆ. ಹೇಳಿ. ಎಂತೆಲ್ಲ, ಇವಳು ನಮ್ಮ ಪರಿಚಯದ ಹುಡುಗಿ. ಮಧ್ಯಾಹ್ನ 3:45 ಟ್ರೈನ್ ಹೋಗ್ಬೇಕಿತ್ತು. ಟ್ರೈನ್ ಮಿಸ್. ಬಸ್ಸಲ್ಲಾದ್ರೂ ಹೋಗ್ಬೇಕಲ್ಲ, ಒಂದು ಬಸ್ ಸ್ಟಾಪ್ ವರೆಗೆ ಬಿಡ್ಬೋದಾ? ಸರಿ, ನಾನು ಬಿಡ್ತೀನಿ ವೆಂಕಣ್ಣ. ಇದು ನಮ್ಮ ಗೆಳೆಯ, ತಿಂಡಿ ತಿಂದ್ರೆ ದುಡ್ಡೇ ಕೊಡೋದಿಲ್ಲ. ಗೆಳೆಯ ಅಂದ್ರೆ ಒಟ್ಟಿಗೆ ಕಲ್ತದ್ದು ಕ್ಲಾಸ್ಮೇಟ್ ಅಂತಲ್ಲ, ಚಾಕುಟ್ಲಿ ಬಂದು ಒಂದು ಗೆಳೆಯ ಆಗಿದ್ದು ಅಷ್ಟೇ. ನೀವು ಬಿಡ್ತಾನೆ, ಒಳ್ಳೆ ಹುಡುಗ, ತೊಂದ್ರೆ ಅಲ್ಲ ಆಯ್ತಾ? ಅಲ್ಲ ಸರಿ, ಹಾಗಾದ್ರೆ ಲೇಟ್ ಮಾಡೋದು ಯಾಕೆ? ಹೊರಡೋಣ. ಹೊರಡುವ. ಸರಿ, ಬಾ ಬಾ. ಏ ಆಕಾಶ್, ಪ್ರವೀಣ ಹೇಳ್ತಾ ಇದ್ದ ಮರ, ಈ ದಿಮ್ಮು ನಿನ್ನ ಹೆಂಡತಿ ಅಂತ, ಹೌದನಾ? ಯಾಕೆ ವೆಂಕಣ್ಣ, ಪಕ್ಕದಲ್ಲಿರೋದೆಲ್ಲ ಹೆಂಡ್ತಿನೇ ಆಗ್ಬೇಕಾ? ಹೌದು ವೆಂಕಣ್ಣ, ಇದೊಂಥರ ನನ್ನ ಸಂಗಾತಿನೇ. ನನ್ನ ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದಾಗ ನನ್ನ ಜೊತೆಗಿದ್ದಿದ್ದು ಇದೆ. ಈಗಲೂ ಅಷ್ಟೇ, ನನ್ನ ಪ್ರತಿಯೊಂದು ಪ್ರಯಾಣದಲ್ಲೂ ನನಗೆ ಸಾಥ್ ಕೊಡೋದು ಇದೆ. ಇದು ಪಕ್ಕದಲ್ಲಿದ್ದರೆ ನನಗೆ ಯಾರೋ ತುಂಬ ಆತ್ಮೀಯರು ಜೊತೆಯಲ್ಲಿದ್ದಾರೆ ಅನ್ಸುತ್ತೆ. ನಿಂದೊಳ್ಳೆ ಕತೆ ಐತಲ್ಲ ಮಾರ. ದಿಂಬು ಕತೆ ಕೇಳಿದ್ರೆ ಒಳ್ಳೆ ಟೈಟಾನ್ ಸಿನಿಮಾದ ಲವ್ ಸ್ಟೋರಿ ಹೇಳ್ತಾ ಇದ್ದಿ. ಈ ಜೀವ ಎಲ್ದಿರೋ ದಿಂಬ್ ಬದಲು ಸುಂದರವಾದ ಹುಡುಗಿ ಬರಲಿ. ಸದ್ಯಕ್ಕಿದು ಇಲ್ಲಿರಲಿ. ಸೌಮ್ಯ ಬಾ. ಸೌಮ್ಯ, ಲ್ಯಾಪ್ಟಾಪ್ ಇಲ್ಲಿ ಇಟ್ಟಿದ್ದೀನಿ ಆಯ್ತಾ? ಅದು ಬ್ಯಾಗ್ ಮೊತ್ತ ಕೊಡು, ಲ್ಯಾಪ್ ಇದು ಆಯ್ತಾ? ಮತ್ತೆ ರೀಚ್ ಆದ್ಮೇಲೆ ಫೋನ್ ಮಾಡು. ಹಾಂ, ಜಾಗ್ರತೆ. ಸರಿ, ಓಕೆ, ಬಾಯ್.
ಭೂಮಿ ಅದೇ ಬಾನು ಈ ನಯನ ನೂತನ. ಒಂದು ನಿಮಿಷ, ಸಾರಿ. ಹಲೋ, ಹೇಳೇ ಗೂಬೆ. ಎಲ್ಲಿದ್ದೀ ಅಣ್ಣ? ನೀನ್ ಮರ್ತಿರೋದನ್ನ ನೆನಪು ಮಾಡೋಣ ಅಂತ ಕಾಲ್ ಮಾಡಿದೆ. ನೋಡು, ಈ ಒಗಟನ್ನು ಬಿಡಿಸಿ ಬಿಟ್ಟ ಸ್ಥಳ ತುಂಬಿ ಇದಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ನಾನು ಅರ್ಜೆಂಟಾಗಿ ಎಲ್ಲಿಗೋ ಹೋಗ್ತಾ ಇದ್ದೀನಿ. ನಿನಗೇನು ಬೇಕು ಅಂತ ಡೈರೆಕ್ಟ್ ಆಗಿ ಹೇಳು. ಏನಣ್ಣ ನೀನು ಪಾನಿಪುರಿ ತಂದ್ಕೊಡ್ತೀನಿ ಅಂತ 1 ವಾರದಿಂದ ಹೇಳ್ತಾನೆ ಇದೀಯಾ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಯಕ್ಷಗಾನ ಮಾಡ್ತೀಯಾ? ಸಾಯಂಕಾಲ ತರ್ತೀನಿ ಬಿಡು. ಗ್ಯಾರಂಟಿ ತರಬೇಕು. ತಂದಿಲ್ಲ ಅಂದ್ರೆ ನಿನ್ನ ಲವ್ವರ್ ನಿಮ್ಮಿನ ಮೇಲೆ ಆಣೆ. ಸರಿ. ನೀವು ಮಾತಾಡಾಯ್ತಾ? ಆಗಲಿ, ಆಯಿತು. ಸಾರಿ, ನಂಗೆ ಗೊತ್ತಾಗಿಲ್ಲ. ಕರಿಬೋದಿತ್ತಲ್ಲ. ನೀವು ತುಂಬ ತನ್ಮಯರಾಗಿ ನೋಡ್ತಾ ಇದ್ರಲ್ಲ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಕರೀಲಿಲ್ಲ. ಹೊರಡೋಣ. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಪ್ಲೆಷರ್. ಹುಷಾರಾಗಿ ಹೋಗಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಅಣ್ಣ ಲೋ, ಏನೇ? ಪಾನಿಪುರಿ ತಂದಿದೆಯೇನು? ಹಿಂದ್ಗಡೆ ಸೀಟಲ್ಲಿದೆ, ಹೋಗಿ ತಗೋ. ಏನಣ್ಣ, ನಿನ್ ಲವ್ವರ್ ದಿಮ್ಮಿಗೆ ಒಂದು ಜೋಡಿ ಸಿಕ್ಕಿದೆ. ಏನ್ ಸಮಾಚಾರ? ಏನಾಯ್ತೆ ಗೂಬೆ? ಇಲ್ ಬಾ, ನೋಡಿಲ್ಲಿ.
ನಿಂದೊಳ್ಳೆ ಟಾರ್ಚರ್ ಆಯ್ತಲ್ಲ. ಈ ಜೀವಿಯಲ್ದಿರೋ ದಿಂಬದ್ಲು ಸುಂದರವಾದ ಹುಡುಗಿ ಬರಲಿ. ಯಾರೂ ಕೂರದ ತೂಗು ಮಂಚವ ತೂಗಲು ಬಂದಿದ್ದೆ ಗಾಳಿ, ತೂಗಿ ದೂರಕ್ಕೆ ಸಾಗಿದ ಮೇಲೂ ಮುಗಿಯದ ನೆನಪಿನ ದಾಳಿ. ಏತಕ್ಕೆ ಹೀಗೆ ಜೀವದಲ್ಲಿಂದು ನಿಂತಿವೆ ಹೂಗಳು ಅರಳಿ, ಸುಮ್ಮನೆ ಹೊಕ್ಕು ಹೋದವರೆಲ್ಲ ಮತ್ತೆ ಬರುವರೇ ಮರಳಿ, ಮತ್ತೆ ಬರುವರೇ ಮರಳಿ. ಅಮ್ಮ ತಿಂಡಿ ಬೇಡ, ವೆಂಕಿ ಹೋಟೆಲ್ ಮಾಡ್ತೀನಿ. ವೆಂಕಿ ಅಣ್ಣ. ಆಕಾಶ್, ಸೌಮ್ಯ ಅವರು ಲ್ಯಾಪ್ಟಾಪ್ನ ಕಾರಲ್ಲೇ ಮರ್ತು ಹೋಗಿದ್ದಾರೆ. ಅಯ್ಯೋ ದೇವ್ರೆ, ಈಗಿನ ಹುಡುಗಿರಿ ಹೀಗೆ ಮಾರೆ. ಅರ್ಧ ತಲೆ ಇಲ್ಲಿರ್ತದೆ, ಇನ್ನದೆಲ್ಲೋ ಕನಸಿನ ಲೋಕದಲ್ಲಿ ಇರ್ತಾರೆ. ನಿನ್ನ ಕಾರಲ್ಲಿ ಬಿಟ್ಟಿದ್ದಕ್ಕಾಯ್ತು, ಬೇರೆಲ್ಲದು ಬಿಟ್ಟಿದ್ರೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಿತ್ತು. ಇರ್ಲಿ ಬಿಡು, ನಾನು ಅದನ್ನು ಮುಟ್ಟಿಸಿ ವ್ಯವಸ್ಥೆ ಮಾಡ್ತೀನಿ ಅವಳಿಗೆ. ಸರಿ ಆಯ್ತು, ನಾನು ಬರ್ತೀನಿ. ಸಿಗೋಣ. ಹೊರಡ್ದಾ? ಸಾಯಂಕಾಲ ಸಿಗ್ತೀನಿ. ಚಾ ಕುಡ್ದು ಹೋಗಲ್ಲ ಸಾಯಂಕಾಲ. ಹಲೋ, ಯಾರು? ನಾನು ಸೌಮ್ಯ. ಸೌಮ್ಯ ಅವರಾ? ಹಾಂ, ಹೇಳಿ ಸೌಮ್ಯ ಅವರೇ. ಏನಿಲ್ಲ, ನೀವು ಲ್ಯಾಪ್ಟಾಪ್ ಕೊಟ್ಟಿದ್ದನ್ನು ವೆಂಕಟೇಶನ್ನ ಹೇಳಿದ್ರು, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ನನ್ನ ಆಫೀಸ್ ಲ್ಯಾಪ್ಟಾಪ್ ಅದಾಗಿತ್ತು, ತುಂಬ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಇದ್ವು. ನೀವು ತಂದು ಕೊಟ್ಟಿದ್ರಿಂದ ತುಂಬ ಹೆಲ್ಪ್ ಆಯಿತು. ಅದರಲ್ಲೇನಿದೆ ಹೇಳಿ, ನೋಡ್ದೆ ತಂದ್ಕೊಟ್ಟೆ ಅಷ್ಟೇ. ಮತ್ತೆ ಟೀ ಆಯ್ತಾ? ಆಯ್ತು, ನಿಮ್ದಾಯ್ತಾ? ಆಯ್ತು. ಮತ್ತೆ ಸಮಾಚಾರ ಏನೂ ಇಲ್ಲ, ನೀವೇ ಹೇಳಬೇಕಲ್ಲ. ನಂದು ಏನೂ ಇಲ್ಲ. ಮತ್ತೆ ಸಮಾಚಾರ? ಅಲ್ಲ, ನಾನೇನು ಟಿವಿ ಆಂಕರ್ ಅಂದ್ಕೊಂಡ್ರಾ? ಇಲ್ಲ, ಯಾಕೆ? ಮತ್ತೆ ಸಮಾಚಾರ ಕೇಳ್ತಿದ್ರಲ್ಲ, ಅದಕ್ಕೆ ತಮಾಷೆಗೆ ಹೇಳಿದೆ, ಬೇಜಾರು ಮಾಡ್ಕೊಳ್ಬೇಡಿ. ಹಾಗೇನಿಲ್ಲ. ಸರಿ ಆಕಾಶ್ ಅವರೇ, ನಾನೇನಾದರೂ ಜಾಸ್ತಿ ಮಾತಾಡಿದ್ರೆ ಸಾರಿ. ಹಾಗೇನಿಲ್ಲ. ಥ್ಯಾಂಕ್ಸ್ ಒನ್ಸ್ ಅಗೇನ್. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಸಿಗೋಣ. ಬಾಯ್. ಓಕೆ, ಸಿಗೋಣ. ಬಾಯ್, ಟೇಕ್ ಕೇರ್. ಒಂಟಿ.
ಬಲ ಪೋಚಂಚಿ ಚಂಡ್ಯಾಪ ಸೌಮ್ಯ ಸೌಮ್ಯ ನಿನ್ನೆ ತನಕ ಬೇರೆ ಹೆಸರುಗಳ ಥರಾನೇ ಸಾಮಾನ್ಯವಾಗಿದ್ದ ಹೆಸರಿದು. ಇವತ್ತಿದ್ದಕ್ಕಿದ್ದ ಹಾಗೆ ಅದು ಹೇಗೆ ಇಷ್ಟೊಂದು ವಿಶೇಷ ಆಗ್ಬಿಡ್ತು? ಏನಾಗಿದೆ ನನಗೆ? ಅವಳೇನೋ ಕಾರಿಂದ ಇಳಿದು ಹೋಗ್ಬಿಟ್ಲು, ಆದರೆ ನಾನು ಮಾತ್ರ ಅಲ್ಲೇ ಉಳಿದ್ಬಿಟ್ಟಿದ್ದೀನಲ್ಲ. ಇದೇನು ಪ್ರೀತಿನಾ, ಆಕರ್ಷಣೆನಾ? ಹಲೋ. ಮಗ ಏನಲ್ಲೋ ಆಗ್ಲೇ ಹೊರಟೆ ಅನ್ನೋ ಇನ್ನೂ ಬಂದಿಲ್ಲಲ್ಲೋ. ಬೇಗ ಬಾರೋ, ನಾನು ಬಂದಾಗ್ಲೇ 1 ಶತಮಾನ ಆಯ್ತು. ಇಲ್ಲೇ ಇದ್ದೀನಿ, 2 ನಿಮಿಷ ಬಂದೇ ಬಿಟ್ಟೆ. ಏನಪ್ಪ ಯಾಕೋ ಇಷ್ಟೊತ್ತು ಕನ್ಸ್ ಕಾಣ್ತಾ ಗಾಡಿ ಓಡಿಸಿ ದಾರಿಗಿರಿ ತಪ್ಸ್ಕೊಂಡ್ಯಾ ಹೆಂಗೆ? ಏನಿಲ್ಲ ಕಣ, ಆಫೀಸ್ನಲ್ಲೇನೋ ಟೆನ್ಷನ್ ಅಷ್ಟೇ. ಬರೀ ದುಡ್ಡು ಮಾಡೋದಾಗೈತಲ್ಲ. ಅಲ್ಲ ಕಣ, ಅದೆಲ್ಲ ಲಾಂಗ್ ಟ್ರಿಪ್ ಹೋಗ್ಬೇಕಂತಿದ್ದೆ, ನಾನೇ ಹೋಗ್ಬೇಕಂತಿದ್ದೆ, ಯಾಕೆ ಹೋಗಿಲ್ವಾ? ಇಲ್ಲ ಮಗ, ಹೋಗಿಲ್ಲ. ಅಲ್ಲ ಕಣ, ಆವಾಗಿಂದ ನೋಡ್ತಾ ಇದ್ದೀನಿ, ಅರ್ಧ ಇಲ್ಲಿದ್ಯಾ, ಇನ್ನರ್ಧ ಎಲ್ಲೋ ಕಳೆದೋಗಿದ್ಯಾ, ಯಾಕೇನಾಯ್ತು? ಏನಿಲ್ಲ ಕಣ, ಆಫೀಸ್ನಲ್ಲಿ ಸ್ವಲ್ಪ ಟೆನ್ಷನ್ ಅಷ್ಟೇ. ಸಾಕು ಸುಮ್ಮನಿರಪ್ಪ. ಸಂಜೆ 6 ಗಂಟೆ ಆಯ್ತು ಅಂತ ಹೇಳಿದ್ರೆ ಆಫೀಸ್ ಟೆನ್ಷನ್ ಜೊತೆ ಟ್ರಾವೆಲ್ ಟೆನ್ಷನ್ ಒಳಗಿಟ್ಟು ಆಫೀಸ್ ಬಾಗ್ಲಾಕ್ ಬರೋದು ನೀನು. ಅಂಥದ್ರಲ್ಲಿ ನಿನಗೆ ಟೆನ್ಷನ್ ಅಂದರೆ ನಾನು ನಂಬೇಕಾ? ಅಷ್ಟಕ್ಕೂ ನೀನು ಆಡ್ತಾ ಇರೋ ಮಾತಕ್ಕೂ ನಿನ್ನ ಕಣ್ಣಲ್ಲಿರೋ ಮಾತಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯಾಕೋ ಯಾರ ಮೇಲಾರು ಲವ್ ಆಯ್ತೇನೋ? ಹುಡುಗಿ ಜೊತೆ ನಿನ್ನ ಹಾರ್ಟ್ನು ಬಸ್ ಹತ್ಸಿ ಬಂದಿದ್ಯಾ ಅಂತ ಆಯ್ತು. ನೋಡ್ ಮಗ, ನಮ್ಮ ಲೈಫು ಈ ನದಿ ಥರನೇ. ಯಾವಾಗೆಲ್ಲಿ ಮಳೆ ಆಗುತ್ತೋ, ಯಾವಾಗ ಹೊಸ ನೀರು ಬರುತ್ತೋ ಹೇಳೋಕ್ಕಾಗಲ್ಲ. ಬಂದಾಗ ಬಿಟ್ಕೋಬೇಕಷ್ಟೆ. ಅಷ್ಟೊಕ್ಕೆ ಅವಳು ನಿಂಗೆ ಸಿಗ್ಬೇಕು ಅಂತಿದ್ರೆ ಸಿಕ್ಕೇ ಸಿಗ್ತಾಳೆ. ನೀನು ಬೇಡ ಅಂದ್ರೂ ಸಿಕ್ಕೇ ಸಿಗ್ತಾಳೆ. ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಆವಾಗವಾಗ ಕಾಲ್ ಮೆಸೇಜ್ ಮಾಡ್ತಾ ಇರು. ಯಾರಿಗೊತ್ತು, ಇವತ್ತು ಬಸ್ ಸ್ಟ್ಯಾಂಡ್ ತನಕ ಬಂದವಳು ನಾಳೆ ಲೈಫ್ನ ಕೊನೆ ಸ್ಟಾಪ್ ತನಕನೂ ಬರ್ಬೋದು. ಆಲ್ ದಿ ಬೆಸ್ಟ್. ನಾನು ಯಾವುದಕ್ಕೂ ಮದುವೆ ಚೌಟ್ರಿ ಬುಕ್ ಮಾಡ್ತೀನಪ್ಪ. ಅರ್ಜೆಂಟಲ್ಲಿ ಮದುವೆಗಿದ್ದೆ ಫಿಕ್ಸ್ ಆದ್ರೆ ಬೇಕಾಗುತ್ತೆ. ಸುಮ್ನಿರಪ್ಪ, ಸಾಕು. ನಾಚಿಕೆ ನೋಡು. ನನಗೇನಾಗಿದೆ? ನಾನು ಯಾಕೆ ಈ ಥರ ಆಗ್ತಿದ್ದೀನಿ? ನಾನು ಸೌಮ್ಯಂಗೆ ಕಾಲ್ ಮಾಡಲಾ? ಎಲ್ಲಾದರೂ ತಪ್ಪು ತಿಳ್ಕೊಂಡ್ಬಿಟ್ರೆ?
ಹಲೋ. ಹಲೋ. ಸೌಮ್ಯ ಅವರಾ? ಹೌದು, ಹೇಳಿ. ನಾನು ಆಕಾಶ್ ಅಂತ ಮೊನ್ನೆ ನಿಮ್ಮನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ನಲ್ಲ. ಗೊತ್ತಾಯ್ತು ಆಕಾಶ್, ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ಹೇಳಿ, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ಮೊನ್ನೆ ನೀವು ಫೋನ್ ಮಾಡಿದ್ದಾಗ ಸರಿಯಾಗಿ ಮಾತಾಡೋಕ್ಕಾಗಲಿಲ್ವಲ್ಲ, ಅದಕ್ಕೆ. ನಿಜಕ್ಕೂ ಅದಕ್ಕೆ ಫೋನ್ ಮಾಡಿದ್ದ? ನಿಜವಾಗ್ಲೂ, ಸತ್ಯವಾಗ್ಲೂ? ನಿಜಕ್ಕೂ ಬೇರೇನೂ ಇಲ್ವಾ? ಅಯ್ಯೋ, ನಿಜವಾಗ್ಲೂ ಬೇರೆ ಏನೂ ಇಲ್ಲ. ನೀವು ಸುಮ್ಮನೆ ತಪ್ಪು ತಿಳ್ಕೊಬಿಡಿ ಪ್ಲೀಸ್. ಹೆದ್ರು ಬಿಟ್ರಾ? ಸಾರಿ, ನೀವು ತುಂಬ ಅಂಜಿಕೆಯಿಂದ ಮಾತಾಡ್ತಿದ್ರಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಹೆದರಿಸೋಣ ಅಂತ ನಾನು ಹಾಗೆ ಮಾತಾಡಿದ್ದು. ಬೇಜಾರು ಮಾಡ್ಕೊಳ್ಬೇಡಿ. ಆ್ಯಕ್ಚುಲಿ ನಾನೇ ನಿಮಗೆ ಕಾಲ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಹೌದಾ? ಯಾಕೆ? ಮೊನ್ನೆ ವೆಂಕಟೇಶನ್ನ ಕಾಲ್ ಮಾಡಿದ್ರು. ನಿಮ್ಮ ಬಗ್ಗೆನೇ ಹೇಳಿದ್ರು. ಯಾವುದೋ 1970s ಹುಡ್ಬೇಕಾಗಿರೋ ಹುಡುಗ ಈಗ ಹುಟ್ಟಿದಾನೆ ಹೇಳಿದ್ರು. ಹಾಗಂದ್ರ? ಯಾಕಂತೆ? ಯಾಕೋ ಇಲ್ಲ, ಮೊನ್ನೆ ನಾವಿಬ್ರು ಜೊತೆಯಲ್ಲೇ ಅಷ್ಟು ದೂರ ಕಾರಲ್ಲಿ ಹೋದ್ವಿ, ಆದರೆ ನೀವು ಒಂದೇ ಒಂದು ಮಾತಾಡಲಿಲ್ಲ ಅಂತ ಅವ್ರ ಹತ್ರ ಹೇಳಿದೆ, ಅದಕ್ಕಾಗಂದ್ರು. ಮತ್ತೆ ಹೇಳಿದರು, ಪಾಪ ಒಳ್ಳೆ ಹುಡುಗ ಅಂತ. ಅವ್ರು ಬಿಡಿ, ಏನೇನೋ ಹೇಳ್ತಿರ್ತಾರೆ. ಹಾಗೇನಿಲ್ಲ, ನೀವು ಮೊನ್ನೆ ದಿಂಬಿನ ಬಗ್ಗೆ ಹೇಳಿದಾಗಲೇ ನಂಗೆ ಗೊತ್ತಾಯಿತು ನೀವು ತುಂಬ ಭಾವಜೀವಿ ಅಂತ. ಆಮೇಲೆ ನಾನು ನೇಚರನ್ನು ನೋಡ್ಕೊಂಡು ನಿಂತಾಗ ನೀವು ನನ್ನನ್ನು ನೋಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕರೀದೇ ಇದ್ರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ಮಾತಾಡ್ತಿಲ್ಲ? ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನಂತ ಅನುಮಾನನಾ? ಹೇ, ಹಾಗೇನಿಲ್ಲ. ನಂಗೇನು ಅನ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾರಾದ್ರೂ ಹೊಗಳಿದ್ರೆ ನಂಗೆ ಮಾತೇ ಬರಲ್ಲ. ಅಯ್ಯೋ, ನಿಮ್ಮ ವೆಂಕಿ ಅಣ್ಣ ಹೇಳಿದ್ದು ನಿಜ ಬಿಡಿ. ಮತ್ತೆ ಹೇಗಿದೆ ನಿಮ್ಮೂರಲ್ಲಿ ಮಳೆ? ಇಲ್ಲಂತೂ ಜೋರಾಗಿ ಸುರಿತಾ ಇದೆ. ಮಳೆಗೆ ಏನು ಹೇಳಿ, ಬೆಂಗಳೂರಾದರೂ ಸರಿ, ಮಂಗಳೂರಾದರೂ ಸರಿ, ಹೊರಗಾದರೂ ಸರಿ, ಮನಸ್ಸಿನೊಳಗಾದರೂ ಸರಿ, ಅದು ಯಾವಾಗ ಎಲ್ಲಿ ಹೇಗೆ ಬರುತ್ತೋ ಯಾರು ಹೇಳಕ್ಕಾಗಲ್ಲ. ಹೇ, ಏನದು ಸೂಪರಾಗಿ ಹೇಳಿದ್ರಿ. ನೀವೇನ್ ಕವಿನಾ? ಅದೊಂದು ದೊಡ್ಡ ಕತೆ. ನೀವು ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಆಮೇಲೆ ಈಗಲೇ ಎಲ್ಲ ಹೇಳಿಬಿಟ್ರೆ ಇನ್ನು ನೆಕ್ಸ್ಟ್ ಕಾಲಲ್ಲಿ ಮಾತಾಡೋಕ್ಕೆ ವಿಷಯ ಬೇಕಲ್ವಾ? ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತೀರಾ ಅಲ್ವಾ? ಖಂಡಿತವಾಗ್ಲೂ ಕಾಲ್ ಮಾಡ್ತೀನಿ. ಗುಡ್. ಓಕೆ, ಹಾಗಾದರೆ ಬಾಯ್, ಗುಡ್ ನೈಟ್. ಹಲೋ, ಹೇಳಿ ಸೌಮ್ಯ ಅವರೇ, ಏನು ಮಾಡ್ತಿದ್ದೀರಾ? ಏನೂ ಇಲ್ಲ ಆಕಾಶ್, ಹೀಗೆ ಮನೆಯಲ್ಲಿದ್ದೆ. ನೀವೇನು ಮಾಡ್ತಿದ್ದೀರಾ? ನಾನು ಆಫೀಸ್ನಲ್ಲೇ ಇದ್ದೆ, ಇನ್ನೇನು ಮನೆಗೆ ಹೊರಡಬೇಕು. ಮತ್ತೆ ಏನಾದರೂ ವಿಶೇಷನಾ? ತುಂಬ ದೊಡ್ಡ ವಿಶೇಷ ಇದೆ.
ಆ್ಯಕ್ಚುಲಿ ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಗೊತ್ತಾ, ಅಷ್ಟೇ ಭಯನೂ ಆಗ್ತಾ ಇದೆ. ಅಯ್ಯೋ ಯಾಕೇನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ನನ್ನಿಂದ ಏನಾದರೂ ಹೆಲ್ಪ್ ಆಗ್ಬೋದಾ? ಯಾಕೇನು ಮಾತಾಡ್ತಿಲ್ಲ? ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಹೇಳಿ, ನನ್ನ ಕೈಲಾದ ಸಹಾಯನ ಖಂಡಿತವಾಗ್ಲೂ ಮಾಡ್ತೀನಿ. ಈ ಕಾರಣಕ್ಕೆ ನೀವು ನನಗೆ ತುಂಬ ಇಷ್ಟ ಆಗೋದು ಆಕಾಶ್. ಹೆಸರೊಂದನ್ನು ಬಿಟ್ಟು ಬೇರೇನೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಬಗ್ಗೆನೇ ಇಷ್ಟೊಂದು ಕಾಳಜಿ ತೋರಿಸ್ತೀರಾ ನೀವು. ನೀವು ತುಂಬ ಒಳ್ಳೆಯವರು. ಏಯ್, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ದೀರಾ? ಏನಾಯಿತು? ಯಾರಾದರೂ ಏನಾದರೂ ಅಂದ್ರಾ? ಅದು ಆ್ಯಕ್ಚುಲಿ ನಿಮ್ಮಿಂದ ನಮಗೊಂದು ಹೆಲ್ಪ್ ಆಗಬೇಕಿತ್ತು ಆಕಾಶ್. ನಾನು ನಾಡಿದ್ದು ನಿಮ್ಮ ಊರಿಗೆ ಬರ್ತಾ ಇದ್ದೀನಿ. ನನ್ನನ್ನು ನಿಮ್ಮ ಕಾರಲ್ಲಿ ಪಿಕ್ ಮಾಡಬೇಕು ಪ್ಲೀಸ್. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಮ್ಮ ತಂದೆಗಾಗಲಿ ವೆಂಕಿ ಅಣ್ಣಂಗಾಗಲಿ ಹೇಳೋ ಹಾಗಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಹೇಳೋ ಹಾಗಿಲ್ಲ. ನೀವು ಕರೆಯೋದು ಹೆಚ್ಚಾ, ನಾನು ಬರೋದು ಹೆಚ್ಚಾ? ಖಂಡಿತವಾಗ್ಲೂ ಬರ್ತೀನಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಈ ವಿಷಯನ ವೆಂಕಿ ಅಣ್ಣಂಗೂ ಹೇಳಲ್ಲ. ಬಟ್ ಏನಿ ಸಡನ್ ಆಗಿ? ಕೆಲವೊಂದು ವಿಷಯಗಳನ್ನು ಎದುರಿನಿಂದ ಹೇಳಿದ್ರೇ ಚಂದ ಆಕಾಶ್. ನಾಡಿದ್ದು ಸಿಗ್ತೀರಲ್ವಾ, ಆಗಲೇ ಹೇಳ್ತೀನಿ. ಬರೋ ಪ್ಲೇಸ್ ಹಾಗೂ ಟೈಮನ್ನು ಮೆಸೇಜ್ ಮಾಡ್ತೀನಿ, ಓಕೆನಾ? ಓಕೆ ಸೌಮ್ಯ ಅವರೇ. ಆಕಾಶ್, ಹೇಳಿ ಸೌಮ್ಯ ಅವರೇ. ಖಂಡಿತ ಬರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಬರ್ತೀನಿ. ಥ್ಯಾಂಕ್ ಯು ಆಕಾಶ್. ಬಾಯ್, ಟೇಕ್ ಕೇರ್. ಬಾಯ್ ಸೌಮ್ಯ ಅವರೇ, ಟೇಕ್ ಕೇರ್. ಹೌದು ಮಾರೆ ಕರ್ಮ. ಹೌದು, ಅಪ್ಪನಿಗೆ ಹುಷಾರಿಲ್ಲ ಅಂತ ಹೋಗಿದ್ದಾಳೆ. ನಾಳೆ ಬರ್ತೀನಿ ಹೇಳಿ. ಇವತ್ತಿನವರೆಗೆ ಪತ್ತೆ ಇಲ್ಲ. ನಾಳೆ ನಾನೇ ಹೋಗಿ ಕರ್ಕೊಂಡು ಬರುವ ಅಂತ. ಮತ್ತೆ ಹೋಟ್ಲುಂಟು, ಮನೇಲಿ ತಿಂಡಿ ಅವಳೇ ಮಾಡಬೇಕಲ್ಲ. ಸರಿ, ಇಡ್ತೇನೆ. ಏ ಆಕಾಶ್, ಎಂತ ಮಾರೆ, ಎಂತ ಆಲೋಚನೆ ಮಾಡೋದು? ಓ ವೆಂಕೇಣ, ಮತ್ತೆ ಏನಿಲ್ಲ, ಒಂದು ಫೋನ್ ಬಂದಿತ್ತು, ಹಾಗೆ ಮಾತಾಡ್ತಾ ಇಲ್ಲಿಗೆ ಬಂದೆ. ಹೌದಾ? ಮತ್ತೆ ನೀವೆಂತ ಹೋಟೆಲ್ ಹೊರಟಿದ್ದ? ಹಾಂ, ಹೋಟೆಲ್ಗೆ ಹೊರಟೆ. ಇದು ಎಂತ ಬರಲಿಲ್ಲ ಹೋಟೆಲ್ ಕಡೆ? ಹಾಂ, ಸ್ವಲ್ಪ ಕೆಲಸ ಇತ್ತು ವೆಂಕೇಣ, ಹಾಗಾಗಿ ಬರೋಕ್ಕಾಗಲಿಲ್ಲ. ಎಂತ ಮಾರೆ, ಕೆಲಸ ಯಾರಿಗಿಲ್ಲ ಹೇಳು? ಹಾಗಂತ ಚಾ ತಿಂಡಿ ಬಿಡ್ಲಿಕ್ಕೆ ಆಗ್ತದ? ಮತ್ತೆ ಇದು ಸೌಮ್ಯನಾದರೂ ಫೋನ್ ಮಾಡಿದ್ಲಾ? ಹಾಂ ವೆಂಕಟೇಶಣ್ಣ ಫೋನ್ ಮಾಡಿದರು. ಲ್ಯಾಪ್ಟಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಫೋನ್ ಮಾಡಿದರು. ಒಳ್ಳೆ ಹುಡುಗಿ ಮಾರೆ. ಒಂದು ಚಿಕ್ಕ ಉಪಕಾರ ಮಾಡಿದರು, ಯಾರ ಥ್ಯಾಂಕ್ಸ ಬಾಕಿ ಇಟ್ಕೊಳ್ಳೋದಿಲ್ಲ ಅವಳು. ಪಾಪ ಮಾರೆ, ಚಿಕ್ಕಂದಿನ ನೋಡ್ತಿದ್ದೆ ಅವಳನ್ನು. ಅವಳ ತಾಯಿ ಸತ್ತ ಮೇಲೆ ತುಂಬ ಕಷ್ಟಪಟ್ಟಳು ಜೀವನದಲ್ಲಿ. ಏನು, ಸೌಮ್ಯರಿಗೆ ತಾಯಿ ಇಲ್ವಾ? ಇಲ್ಲ ಮಾರೆ, ಆ ಹುಡುಗಿ ತುಂಬ ಚಿಕ್ಕವಳಿದ್ದಾಗಲೇ ಆ ಕೋಪಿಶನಗಾಯಿಗೆ ಮಗನ ಕೊಟ್ಟು ಅವಳಮ್ಮ ತೀರಿಯೋಳು. ತುಂಬ ಕಷ್ಟಪಟ್ಟಳು ಪಾಪ. ಮುಂದೆ ಮದುವೆಗೆ ಹುಡುಗನಾದ್ರೂ ಒಳ್ಳೆಯನಾದ್ರೂ ಸಾಕು. ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕಿತ್ತು. ಹಲೋ ರಾಮಣ್ಣ, ಮಾಡ್ತೇನೆ. ಒಂದು 10 ನಿಮಿಷ ಆಯಿತಾ? ಮಾಡ್ತೇನೆ ನಾನು. ಹಾಂ, ಸರಿ. ಆಕಾಶ್, ಓಯ್ ಆಕಾಶ್, ಎಂತಾಯ್ತಾ? ಯಾಕೋ ಮನಸ್ಸೇ ಸೇರಿಲ್ಲ ವೆಂಕಟೇಶಣ್ಣ. ಎಲ್ಲ ವಿಷಯದಲ್ಲೂ ಗೊಂದಲ. ಈ ಟ್ರಾವೆಲ್ ಲೈಫ್ನಲ್ಲಿ ಎಷ್ಟೋ ಜನ ನನ್ನ ಕಾರ್ನ ಹತ್ತಿಡ್ದು ಹೋಗಿದ್ದಾರೆ. ಆದರೆ ಕೆಲವರು ಮಾತ್ರ ನನ್ನೊಳಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಹೀಗೆ? ಲೈಫ್ನಲ್ಲಾಗೋ ಪ್ರತಿಯೊಂದು ಚಿಕ್ಕ ಘಟನೆಗೂ ದೊಡ್ಡ ಅರ್ಥ ಇರುತ್ತೆ. ಅದು ನಿಜಾನೋ ಭ್ರಮೇನೋ ಒಂದು ಗೊತ್ತಾಗ್ತಿಲ್ಲ ವೆಂಕಟೇಶಣ್ಣ. ಆಕಾಶ್, ನಮ್ಮ ಮನಸ್ಸಲ್ಲಿ ಯಾರಿರ್ಬೇಕಂತ ಡಿಸೈಡ್ ಮಾಡೋದು ಅದು ನಾವಾಗಿರ್ಬೋದು. ಆದರೆ ನಮ್ಮ ಬದುಕಲ್ಲಿ ಯಾರಿರಬೇಕು, ಎಷ್ಟು ದಿವಸ ಇರಬೇಕು ಅಂತ ಡಿಸೈಡ್ ಮಾಡೋದು ಅದು ನಮ್ಮ ಕೈಲಿಲ್ಲ. ಜೀವನನೇ ಹಾಗೆ. ಕೆಲವು ಸಲ
ನಮ್ಮ ಮನಸ್ಸಲ್ಲಿರೋರು ಬದುಕಲ್ಲಿರೋರು ಮನಸ್ಸಲ್ಲೇ ಇರಲ್ಲ. ನಾವೇ ಎರಡನ್ನೂ ಎಷ್ಟು ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು. ಇವತ್ತು ನೀನು ಇಲ್ಲಿದ್ದಿ, ನಾಳೆ ಇನ್ಯಾವುದೋ ಊರಲ್ಲಿರ್ತಿ. ಆದರೆ ಯಾವ ಊರಲ್ಲಿ ಇರ್ತಿ ಅಂತ ಡಿಸೈಡ್ ಮಾಡೋದು ನೀನಲ್ಲ, ನಿನ್ನ ಕಾರ್ ಹತ್ತ ಕಸ್ಟಮರ್. ಇದೇ ಲೈಫ್. ತಲೆ ಕೆಡ್ಸ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಾನು ಹೊರಡ್ತೀನಿ. ಮಂಜ ಸರಿ ವೆಂಕಣ್ಣ, ಸಂಜೆ ಆದರೆ ಹೋಟೆಲ್ ಕಡೆ ಬಾ. ಸರಿ. ಸೌಮ್ಯ, ನಾನು ಕೇಳಿದ 100 ಹೆಸರುಗಳ ಪೈಕಿ ಇದು ಒಂದು ಸಾಮಾನ್ಯವಾದ ಹೆಸರು. ಆದರೆ ಇವತ್ತಿನ ಈ ಹೊತ್ತಿಗೆ ಸೌಮ್ಯ ಅನ್ನೋದು ನನ್ನ ಉಸಿರಾಟ, ನನ್ನ ಹೊಸ ಕನಸು, ನನ್ನೊಳಗೆ ಬೀಳ್ತಾ ಇರೋ ಸೋನೆ ಮಳೆ. ಒಂದೊಂದ್ಸಲ ಅನ್ಸುತ್ತೆ, ಅವತ್ತು ನನ್ನ ವೆಂಕಟೇಶಣ್ಣನ ಅಂಗಡಿಗೆ ಹೋಗ್ದಿದ್ರೆ ಎಂಥ ಅನಾಹುತ ಆಗ್ತಿತ್ತಲ್ಲ. ಸೌಮ್ಯ ನಂಗೆ ಸಿಗ್ತಾನೆ ಇರಲಿಲ್ಲ. ನನ್ನ ಬದುಕು ಎಲ್ಲೋ ಬಿದ್ದು ವ್ಯರ್ಥ ಆಗೋ ಸಾವಿರಾರು ಮಳೆ ಹನಿಗಳ ಥರ ಆಗ್ತಿತ್ತು. ಆದರೆ ಆ ಒಂದು ಭೇಟಿ ನನ್ನ ಇಡೀ ಬದುಕನ್ನೇ ಸ್ವಾತಿ ಮುತ್ತಾಕ್ಸ್ಬಿಟ್ಟಿದೆ. ನಂಗೆ ಗೊತ್ತಿಲ್ಲ ಸೌಮ್ಯ, ನೀವು ನಂಗೆ ಸಿಗ್ತೀರೋ ಸಿಗೋದಿಲ್ವೋ, ಆದರೆ ಈ ಕ್ಷಣದಲ್ಲಿ ನಾನು ಅನುಭವಿಸ್ತಿರೋ ಈ ಖುಷಿ ಇದೆಯಲ್ಲ, ಇದು ನನ್ನ ಜೀವನದ ಕೊನೆ ತನಕನೂ ನೆನಪಿರಬೇಕು. ಪ್ರತಿ ಸಲ ಎಲ್ಲೇ ನಂಗೆ ಸೌಮ್ಯ ಅನ್ನೋ ಪದ ಕೇಳಿದ್ರು ನಾನು ಹೀಗೆ ಅಲ್ಲೇ ನೆನ್ಪಿಡ್ಬೇಕು. ನನಗೆ ಕಾಣಿಸೋ ಪ್ರತಿಯೊಂದು ಗುಲಾಬಿ ಹೂವಲ್ಲೂ ಅವತ್ತು ನಾನು ನೋಡಿದ ನಿಮ್ಮ ಜಡೆನೇ ಕಾಣಿಸ್ಬೇಕು. ಏನಿದು ಸೌಮ್ಯ? ಇದು ನಾನು ಬರ್ಕೋತಿರೋ ಡೈರಿನಾ ಅಥವಾ ನಿಮಗೆ ಬರೀತಿರೋ ಪತ್ರನ? ಇವತ್ತು ಬೆಳಿಗ್ಗೆಯಿಂದ ಹೀಗೆ ನಾನು ಏನೇ ಮಾಡೋಕೆ ಹೊರಡ್ರು ಅದು ನಿಮ್ಮ ಕನವರಿಕೆನಲ್ಲಿ ಕೊನೆ ಆಗ್ತಿದೆ. ಯಾವ ದಾರಿಲಿ ಹೆಜ್ಜೆ ಇಟ್ಟರು ಅದು ನೀವಿದ್ದಲ್ಲಿಗೆ ನನ್ನ ಕರ್ಕೊಂಡು ಹೋಗುತ್ತೇನೋ ಅನ್ನಿಸ್ತಿದೆ. ಯಾರದೇ ಮೆಸೇಜ್ ಬಂದರೂ ಅದು ನೀವೇ ಕಳಿಸಿದ್ದು ಅನ್ನಿಸ್ತಿದೆ. ಯಾಕೆ ಹೀಗೆ ಸೌಮ್ಯ? ನಾಳೆ ನನಗೆ ಅದೇನು ಹೇಳ್ಬೇಕಂತಿದ್ದೀರಾ? ನಾಳೆ ಭೇಟಿ ಮುಗಿದ ಮೇಲೂ ನೀವು ಹೀಗೆ ನನ್ನವರಾಗೇ ಇರ್ತೀರ ತಾನೆ? ನಾಳೆ ರಾತ್ರಿ ಡೈರಿ ಬರೆಯುವಾಗಲೂ ನನ್ನೊಳಗೆ ಈ ಖುಷಿ ಹೀಗೆ ಇರುತ್ತೆ ತಾನೆ? ಅಂತೂ ನಿನ್ನ ಕತೆ ಕ್ಲೈಮ್ಯಾಕ್ಸಿಗೆ ಬಂದಾಯ್ತು. ಈ ಫಿಲ್ಮ್ಗಳಲ್ಲಿ ಕ್ಲೈಮ್ಯಾಕ್ಸ್ ಮುಗಿತಾ ಇದ್ದಾಗ ಇಡೀ ಕಥೆನೇ ಮುಗ್ದೋಯ್ತು ಅಂತ ತೋರಿಸ್ತಾರೆ. ಆದರೆ ಲೈಫ್ ಹಾಗಲ್ಲ. ಇಲ್ಲಿ ಪ್ರೀತಿಸಿದವರು ಸಿಕ್ಕರೆ ಒಂದು ಕತೆ, ಸಿಗದೇ ಇದ್ರೆ ಇನ್ನೊಂದು ಕತೆ. ಒಟ್ಟಾರೆ ಜೀವನ ಶುರು ಆಗೋದೇ ಕತೆ ಕ್ಲೈಮ್ಯಾಕ್ಸ್ ಮುಗಿದ್ಮೇಲೆ. ಅಷ್ಟಕ್ಕೂ ನಿಂಗೇನು ಅನ್ಸುತ್ತೆ? ಅವಳ ಮನಸ್ಸಲ್ಲೂ ನಿನ್ನ ಮೇಲೆ ಪ್ರೀತಿ ಇರ್ಬೋದಾ? ಫೋನ್ನಲ್ಲಿ ಮುಖ ಕಾಣಲ್ಲ, ಮುಖದಲ್ಲಿ ಮನ್ಸು ಕಾಣಲ್ಲ. ಗೊತ್ತಿಲ್ಲ ಕಾರ್ತಿಕ್. ನನ್ನ ಕಾರಲ್ಲಿ 100 ಜನ ಹತ್ತಿ ಇಳ್ದೋಗಿದ್ದಾರೆ. ಆದರೆ ಅವ್ರು ಇಳ್ದೋದ ತಕ್ಷಣ ಅವರ ಸಂಬಂಧ ಮುಗ್ದೋಗ್ತಿತ್ತು. ಆದರೆ ಇವಳು ಮಾತ್ರ ಇವಳನ್ನ ನಾನೇ ಹಿಂಬಾಲಿಸ್ಕೊಂಡು ಹೋದ್ನು, ಇವಳೇ ನಾನು ಹಿಂಬಾಲಿಸ್ಕೊಂಡು ಬಂದ್ಲು. ಒಟ್ಟಿನಲ್ಲಿ ಇಬ್ಬರು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀವಿ. ಹೇಳೋ ಗೆಳೆಯ, ಇಬ್ರು ಇಲ್ಲಿವರೆಗೆ ಬಂದಿದ್ದೀವಿ ಅಂದರೆ ಅವಳು ನನಗೆ ಸಿಗ್ತಾಳಲ್ವಾ? ಅವತ್ತವಳಿಗೆ ಟ್ರೈನ್ ತಪ್ಪೋಗಿದ್ದೆ, ಅವಳು ನನಗೆ ಸಿಗಬೇಕು ಅಂತಲ್ವಾ? ಹಾಂ, ಹೇ ಆಕಾಶ್, ಕಾಮ್ ಡೌನ್. ನೋಡು, ಲೈಫಲ್ಲಿ ನಡೆಯೋ ಎಷ್ಟೋ ಕೋಇನ್ಸಿಡೆನ್ಸ್ಗಳಿಗೆ ಅರ್ಥನೇ ಇರೋದಿಲ್ಲ. ಪ್ರೀತಿ ಅಂತ ಬೋರ್ಡಿರೋ ದಾರಿಲಿ ನಡೆದವ್ರಿಗೆಲ್ಲ ಪ್ರೀತಿನೇ ಸಿಗೋದಿಲ್ಲ. ಹಾಗಂತ ನಂಬಿಕೆ ಇಲ್ಲದೆ ಒಂದು ಹೆಣ್ಣು ಅಪರಿಚಿತ ಗಂಡಸನ್ನ ಮೀಟ್ ಆಗೋದಕ್ಕೆ ಅಷ್ಟು ದೂರದಿಂದ ಇಲ್ಲಿ ತನಕ ಬರೋದಿಲ್ಲ. ಹಾಗಂತ ಎಲ್ಲ ನಂಬಿಕೆನೂ ಪ್ರೀತಿನೇ ಅಲ್ಲ. ಅದನ್ನ ಪ್ರೀತಿಯ ಕನ್ವರ್ಟ್ ಮಾಡ್ಕೊಳ್ಳೋದು ನಿನ್ನ ಕೈಲಿದೆ. ನಾಳೆ ಅವಳು ನಿಂಗೇನು ಹೇಳ್ತಾಳೋ ನಂಗಂತೂ ಗೊತ್ತಿಲ್ಲ. ಬಟ್ ಮೇಕ್ ಶೋರ್ ದ್ಯಾಟ್ ಅವಳು ಬರೋಕ್ಕಿಂತ ಮುಂಚೆ ನಿನ್ನ ಲೈಫಲ್ಲಿ ಒಂದು ಖುಷಿ ಇತ್ತಲ್ಲ, ಆ ಖುಷಿಗೆ ಮರಳಿ ಹೋಗೋಷ್ಟು ಗಟ್ಟಿತನ ನಿನ್ನಲ್ಲಿರಬೇಕು. ಹಾಗಿದ್ರೆ ಮಾತ್ರ ಅವಳ ಹತ್ರ ಪ್ರೀತಿನ ಹೇಳ್ಕೊ.
ಎನಿವೇ ನಿನ್ನ ಕನಸು ಯಾವುದೇ ತೊಂದರೆಯಲ್ಲೂ ನನಸಾಗಲಿ ಅಂತ ನಾನು ಹಾರೈಸ್ತೀನಿ. ಹೋಗ್ಬಾ. ನಾಳೆ ಸಂಜೆ ನಾವು ಸಿಗೋತ್ತಿಗೆ ನಿನ್ನ ಮುಖದಲ್ಲಿ ಆತಂಕ ಇರಬಾರ್ದು, ಖುಷಿ ಇರಬೇಕು. ಆಲ್ ದಿ ಬೆಸ್ಟ್. ನನಗೂ ನೀವಂದರೆ ತುಂಬ ಇಷ್ಟ ಆಕಾಶ್. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನನಗೂ ನೀವಂದರೆ ತುಂಬ ಇಷ್ಟ ಆಕಾಶ್. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಅದು ಹೇಗೆ ನೀನು ಯಾವಾಗಲೂ ನಗ್ತೀಯ? ನಿನ್ನ ಜಾಗಕ್ಕೀಗ ಒಂದು ಜೀವಂತ ಮುಖ ಬರ್ತಿದೆ. ಆದರೆ ಒಂದೇ ವ್ಯತ್ಯಾಸ, ಅದಕ್ಕೆ ನಗೋದ್ರ ಜೊತೆಗೆ ಅಳೋದಕ್ಕೂ ಬರುತ್ತೆ, ಕೋಪನೂ ಬರುತ್ತೆ. ಕನ್ಸೊಂದು ನನ್ಸಾಗೋ ಸಮಯದಲ್ಲಿ ಇಷ್ಟೊಂದು ಖುಷಿಯಾಗುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಬೇಜಾರು ಮಾಡ್ಕೋಬೇಡ. ಹಲೋ ಸೌಮ್ಯ ಅವರೇ. ಹಲೋ ಆಕಾಶ್, ನಾನು ಜಸ್ಟ್ ರೀಚ್ ಆದೆ. ನೀವು ಬಂದ್ರಾ? ಇಲ್ಲ ರೀಚ್ ಆದೆ, ಇನ್ನೇನು 2 ನಿಮಿಷ. ನೀವು ಒಳಗಡೆ ಕೂತೀರಿ, ನಾನು ಜಸ್ಟ್ ಬರ್ತೀನಿ. ಹೇ, ಒಂದು ಕೆಲಸ ಮಾಡಿ, ಎದುರುಗಡೆ ಕಟ್ಟೆ ಇದೆಯಲ್ಲ, ಅಲ್ಲೇ ನಿಂತಿರ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ. ಹಾಂ, ಓಕೆ, ಶೋರ್. ಸರಿ. ಹಲೋ ಆಕಾಶ್, ಎಲ್ಲಿದ್ದೀರಾ? ರೀಚ್ ಆದ್ರಾ? ಆಗಲೇ ರೀಚ್ ಆದೆ. ಓ ಹೌದಾ, ಎಲ್ಲಿದ್ದೀರಾ ಈಗ? ನಿಮಗೆ ತುಂಬ ಹತ್ರದಲ್ಲಿ. ಓ ಸಾರಿ, ಇನ್ನೊಂದು ಕಾಲಲ್ಲಿದ್ದೆ. ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ. ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, ಜಸ್ಟ್ ಈಗ ತಾನೇ ಬಂದೆ. ನಿಮ್ಮನ್ನು ತುಂಬ ಹೊತ್ತು ಕಾಯಿಸ್ಬಿಟ್ನಾ ಅಂತ. ಹಾಗೇನಿಲ್ಲಪ್ಪ. ಈ ಡ್ರೆಸ್ನಲ್ಲಿ ನೀವು ತುಂಬ Excuse me. ಸೌಮ್ಯ ಅವರೇ,
ಇವರು ಹರ್ಷ ಅಂತ ನಾನು ಮದುವೆ ಆಗ್ತಿರೋ ಹುಡುಗ. ಆ್ಯಕ್ಚುಲಿ ನಾನು ಮೊನ್ನೆ ಬಂದಾಗಲೇ ಹೇಳಬೇಕು ಅಂದ್ಕೊಂಡಿದ್ದೆ ಹರ್ಷ ನನ್ನ ಜೊತೆ ಬರ್ತಿದ್ದಾರೆ ಅಂತ. ಆದರೆ ವೆಂಕಟೇಶಣ್ಣನಿಗೆ ಗೊತ್ತಾಗಿ ಅವರೇನಾದರೂ ಅಪ್ಪನ ಹತ್ರ ಹೇಳಿಬಿಟ್ರೆ ಅಂತ ಹೆದ್ರಿ. ಸಾರಿ, ಆ್ಯಕ್ಚುಲಿ ಸೌಮ್ಯ ನಿಮ್ಮ ಹತ್ರ ಹೇಳಬೇಕಂತನೇ ಇದ್ಲು, ಬಟ್ ನಾನೇ ಬೇಡ ಅಂತ ಹೇಳಿದ್ದೆ. ನಾವು ಪರಸ್ಪರ 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ, ಬಟ್ ಅದು ಸೌಮ್ಯನಪ್ಪನಿಗೆ ಇಷ್ಟ ಇರಲಿಲ್ಲ. ಬಟ್ ಇವಾಗ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಸೌಮ್ಯನಪ್ಪ ಈಗ ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ. ಹಠ ಆಕಾಶ್, ನಮ್ಮ ತಂದೆಯವರಿಗೆ ಹಠ. ಅಮ್ಮ ಹೋದ್ಮೇಲೆ ಪ್ರತಿಯೊಂದು ನಿಮಿಷನೂ ಅವರಿಷ್ಟದಂತೆ ಬದುಕ್ತೆ. ನಗು ಅನ್ನೋದು ಹೋದ ಜನ್ಮದಲ್ಲಿ ಮರೆತ ಕನಸಾಗಿತ್ತು. ಆಗಲೇ ಹರ್ಷನ್ ಪರಿಚಯ ಆಯಿತು. ಮೊದಲು ಫ್ರೆಂಡ್ ಆದರು, ಆಮೇಲೆ ಅಮ್ಮ ನನ್ನ ನಗಿಸಿದ್ರು. ಜೀವನ ಪೂರ್ತಿ ನಿನ್ನ ನಗಿಸ್ತೀನಿ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದರು. ಇಲ್ಲ ಅನ್ನೋಕ್ಕೆ ನನ್ನ ಕೈಯಲ್ಲಾಗಲಿಲ್ಲ. ಆದರೆ ಅಪ್ಪ ಅದಕ್ಕೂ ಅಡ್ಡ ಬಂದರು. ನನ್ನ ಫ್ರೆಂಡ್ ಯಾರಾಗಬೇಕು ಅನ್ನೋದನ್ನೇ ತಾನು ಡಿಸೈಡ್ ಮಾಡ್ತಿದ್ದವರು ಲೈಫ್ ಪಾರ್ಟ್ನರ್ನ ಡಿಸೈಡ್ ಮಾಡೋಕ್ಕೆ ಬಿಡ್ತಾರಾ? ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಹರ್ಷನ ಬಿಟ್ಟು ಬೇರೆ ಯಾರಿಗೂ ಆ ಸ್ಥಾನ ಕೊಡಲ್ಲ ಅಂತ. ಕೊನೆಗೂ ನಮ್ಮ ಪ್ರೀತಿನೇ ಗೆಲ್ತು. ಆ್ಯಕ್ಚುಲಿ ಹೋದ ಸಲ ಬಂದಾಗ ಹರಕೆ ಹೊತ್ಕೊಂಡಿದ್ದೆ. ನನ್ನ ಹರ್ಷನ್ ಮದುವೆಗೆ ಅಪ್ಪ ಒಪ್ಕೊಂಡ್ರೆ ಜೊತೆಲೇ ಬಂದು ಪೂಜೆ ಮಾಡಿಸ್ತೀವಿ ಅಂತ. ಅದಕ್ಕೆ ಬಂದಿದ್ದು. ವೆಂಕಟೇಶಣ್ಣನ ಹತ್ರ ಹೇಳೋ ಹಾಗಿಲ್ಲ. ನಿಮ್ಮನ್ನು ಬಿಟ್ಟು ಇಲ್ಲಿ ನನಗೆ ಬೇರೆ ಯಾರೂ ಆತ್ಮೀಯರೇ ಇಲ್ಲ. ಅದಕ್ಕೆ ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ಹೇಳಿದೆ. ಬೇಜಾರಿಲ್ಲ ತಾನೇ? ಹೇ ಕಮ್ ಆನ್ ಯಾರ್, ಚಿಯರ್ ಅಪ್. ಆಕಾಶ್, ನಮ್ಮ ಜೋಡಿ ಹೇಗುಂಟಂತ ನೀವು ಹೇಳಲೇ ಇಲ್ಲ. ಜೋಡಿ ಆಲ್ರೆಡಿ ಜೋಡಿಯಾಗಿ ಬಂದವ್ರಿಗೆ ಅಭಿಪ್ರಾಯ ಹೇಳಬಾರ್ದು ಹರ್ಷ. ಅಕ್ಷತೆ ಹಾಕಬೇಕು. ಮಳೆ ಜೋರಾಗ್ತಾ ಇದೆ, ಹೊರಡೋಣ ಬನ್ನಿ. ಈ ಜೀವೇಂದಿರೋ ದಿಂಬಗಳು ಸುಂದರವಾದ ಹುಡುಗಿ ಬರಲಿ.
ಎಲ್ಲರ ಜೀವನದಲ್ಲಿ ಒಂಥರ ಕಾರ್ ಡ್ರೈವರ್ಗಳೇ. ಎಷ್ಟೋ ಸಲ ನಾವು ಕೂತಿರೋ ಕಾರು ನಮ್ಮದು ಅಂತ ನಂಬ್ಕೊಂಡಿರ್ತೀವಿ. ತುಂಬ ದೂರ ಬಂದಮೇಲೆ ಒಂದಿನ ಗೊತ್ತಾಗುತ್ತೆ ನಾವು ಓಡಿಸಿರೋದು ಯಾರದೋ ಕಾರು, ಅದರಲ್ಲಿ ನಾವು ಬರೀ ಡ್ರೈವರ್ ಆಗಿದ್ದೀವಿ ಅಂತ. ಪ್ರೀತಿ ಅನ್ನೋದು ಬೇಸಿಗೆಯಲ್ಲಿ ಬರೋ ಮಳೆ ಥರ. ಎಲ್ಲೋ ಕೆಲವ್ರ ಬದುಕಲ್ಲಿ ಮಾತ್ರ ಅದು ನಿಜವಾಗ್ಲೂ ಬರುತ್ತೆ. ಇನ್ನು ಉಳಿದವ್ರ ಪಾಲಿಗೆ ಅದು ಬರೀ ಕನಸಿನ ಮಳೆಯಾಗೇ ಉಳಿದು ಹೋಗುತ್ತೆ.